ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋಪು. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ರೀಸನ್ ಏನು ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಾನು ಇವತ್ತು ಯೂಟ್ಯೂಬ್ನ ತುಂಬ ಟ್ರುತ್ ಆ್ಯಂಡ್ ಮಿತ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನದ್ದು ಕಮೆಂಟ್ಸ್ ನೋಡ್ತಾ ಇದ್ದೆ, ನಾನು ಕಮೆಂಟ್ಸ್ ನೋಡ್ತಾ ಇದ್ದೆ, ಆ್ಯಕ್ಟಿವ್ ಇರ್ತಾ ಇದ್ದೆ ನನ್ನ ಚಾನಲಲ್ಲಿ. ಬಟ್ ಕೆಲವೊಂದು ಕಾರಣಗಳಿಂದ ನಾನು ವಿಡಿಯೋಸ್ನ ಮಾಡೋದಕ್ಕಾಗಿರಲಿಲ್ಲ. ಆ್ಯಂಡ್ ಕೆಲವೊಂದು ವಿಷಯಗಳಿದೆ, ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಆ್ಯಂಡ್ ತುಂಬ ವಿಷಯಗಳು ನಿಮ್ಮ ಜೊತೆ ಯೂಟ್ಯೂಬ್ ಬಗ್ಗೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಜೊತೆಯಲ್ಲಿ ನನ್ನ ಒಂದು ಸಕ್ಸಸ್ ಆಗಿರ್ಬೋದು ಅಥವಾ ಸಕ್ಸಸ್ ಆಗದೇ ಇರುವಂಥ ಕೆಲವೊಂದು ಸ್ಟೋರೀಸ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತುಂಬ ಜನಕ್ಕೆ ನಾನು ನೋಡಿರೋ ಹಾಗೆ, ನನ್ನ ಕಮೆಂಟ್ಸಲ್ಲಿ ಗೊತ್ತಿರೋ ಹಾಗೆ, ತುಂಬ ಜನಕ್ಕೆ ಕೆಲವೊಂದು ವಿಷಯಗಳು ಎಷ್ಟು ನಾವು ರಿಪೀಟೆಡ್ ಆಗಿ ಹೇಳಿದ್ರು ಕೂಡ ಅರ್ಥ ಆಗ್ತಿರಲ್ಲ. ಮೀನ್ಸ್ ನಾನೇ ಡೆಮೋ ಕೊಟ್ಟು ಹೇಳಿದ್ದೀನಿ, ನನ್ನ ವೀಡಿಯೋಸ್ನ ತೋರಿಸಿ ಹೇಳಿದ್ದೀನಿ, ಈ ಥರ ಇರುತ್ತೆ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಎಷ್ಟೋ ಜನ ಅದನ್ನು ನಂಬೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಯೂಟ್ಯೂಬ್ನಲ್ಲಿ ತುಂಬ ಜನ ಸುಳ್ಳುಗಳನ್ನು ಬೇಗ ನಂಬ್ತಾರೆ, ಸುಳ್ಳುಗಳನ್ನು ಬೇಗ ಫಾಲೋ ಮಾಡ್ತಾರೆ. ಜಾಸ್ತಿ ಟ್ರುತ್ತಿಗೆ ವ್ಯಾಲ್ಯೂ ಇಲ್ಲ ಇಲ್ಲಿ ನನಗೆ ಅನಿಸಿರೋದು. ಯಾಕಂದರೆ ತುಂಬ ಜನ ನಾನು ಹೇಳ್ತಿರೋದು ಕಮೆಂಟ್ಸ್ ಓದಿರೋ ಪ್ರಕಾರ ಅಥವಾ ಬೇರೆ ಚಾನೆಲ್ನ ಫಾಲೋ ಮಾಡೋ ರೀತಿಯಲ್ಲಿ ತುಂಬ ಕೆಲವೊಂದು ಜನಗಳಿಗೆ ನಿಜವಾಗ್ಲೂ ಯೂಟ್ಯೂಬ್ ಬಗ್ಗೆ ತುಂಬ ನಾಲೆಡ್ಜ್ ಇಲ್ಲ. ಹೇಳಿದ್ರು ಕೂಡ ಕೆಲವೊಂದು ವಿಷಯನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ರೆಡಿ ಇರೋದಿಲ್ಲ. ಹಾಗಾಗಿ ನಾನು ಕೆಲವೊಂದು ವಿಷಯಗಳನ್ನ ಹೇಳೋದನ್ನೇ ಸ್ಟಾಪ್ ಮಾಡಬೇಡ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಲಾಂಗ್ ಬ್ರೇಕ್ ಕೂಡ ಕೊಟ್ಟೆ. ಬಟ್ ಟ್ರುತ್ನ ಅರ್ಥ ಮಾಡ್ಕೊಳ್ಳೋರು, ನಿಜ ಒಪ್ಕೊಳ್ಳೋ ಅಂಥವ್ರು ತುಂಬ ಜನ ಇದ್ದಾರೆ. ಪಪ್ಪ ನಾನು ಹೆಂಗೆ ಸುಳ್ಳು ಹೇಳೋದಲ್ಲ, ನನ್ನ ಚಾನಲಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡಿರೋರು ಇದ್ದಾರೆ. ನೀವು ಚೆನ್ನಾಗಿ ಹೇಳ್ತೀರಾ ಅಕ್ಕ, ನಿಜ ನೀವು ಹೇಳೋದು ಅಂತ ಈ ಥರ ಅರ್ಥ ಮಾಡ್ಕೊಂಡಿರೋರು ಇದ್ದಾರೆ. ಸೊ ಮತ್ತೆ ಅನ್ನಿಸ್ತು ಅವರಿಗೋಸ್ಕರ ನಾನು ಮತ್ತೆ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ತುಂಬ ವೀಡಿಯೋಸ್ ನಾನು ಹೇಳ್ತಿದ್ದೆ, ಈ ಥರ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿದ್ದೆ ಮತ್ತೆ ನೀವು ಕಮೆಂಟ್ಸ್ ಮಾಡಿದಾಗ ಒಂದ್ಸರಿ ಬೇಜಾರು ಅನಿಸೋದು. ಬಟ್ ರಿಯಲ್ ರೀಸನ್ ಈಸ್ ನಾಟ್ ದಟ್ ಮೀನ್ಸ್ ನಾನು ಅದಕ್ಕೋಸ್ಕರ ನಾನು ಚಾನಲ್ನ ವೀಡಿಯೋಸ್ನ ಸ್ಟಾಪ್ ಮಾಡಿದ್ದೆ ಅಂತಲ್ಲ. ಸೊ ಬೇಜಾರಾಗಿದ್ದು ನಿಜ, ಬಟ್ ಆ ವಿಷಯಕ್ಕೋಸ್ಕರ ವೀಡಿಯೋಸ್ನ ಸ್ಟಾಪ್ ಮಾಡಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಮೀನ್ಸ್ ಅದು ಯೂಟ್ಯೂಬ್ನಲ್ಲಿದೆ, ಫೇಸ್ಬುಕ್ನಲ್ಲಿದೆ, ಇನ್ಸ್ಟಾಗ್ರಾಮ್ನಲ್ಲಿದೆ. ನನ್ನ ಕ್ವೀನ್ಸ್ ಫ್ಯಾಷನ್ ಅಂತೇಳಿ, ಅದು ಒಂದು ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ. ನನ್ನ ಯೂಟ್ಯೂಬ್ ಸಪ್ರೇಟ್, ಅದು ಬಿಸ್ನೆಸ್ ಸಪ್ರೇಟ್ ಇದ್ರೂ ಕೂಡ ನಾನು ಆನ್ಲೈನ್ ಅದರಲ್ಲೂ ಕೂಡ ಅಷ್ಟೇ. ನಾನು ನಿಮಗೆ ಏನೇನೆಲ್ಲ ಹೇಳ್ತೀನಿ ಟಿಪ್ಸ್ಗಳನ್ನು ಯೂಟ್ಯೂಬಲ್ಲಿ ಹೀಗೆ ಮಾಡಿ ಹಾಗೆ ಮಾಡಿ ವೈರಲ್ ಆಗೋದಕ್ಕೆ ಅಂತ, ನಾನು ಅದನ್ನ ಯಾವುದು ಫಾಲೋ ಮಾಡ್ತಾ ಇಲ್ಲ. ಬಿಕಾಸ್ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಅದರಲ್ಲಿ ನಾನು ವೀಡಿಯೋಸ್ನ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಅಥವಾ ಮನೆಗೆ ಬಂದಿರ್ತಾರೆ ಅವರಿಗೆ ಸೇಲ್ ಮಾಡ್ತಾ ಇರ್ತೀನಿ, ನನ್ನ ಕ್ಲಾತ್ಸ್ ಸೇಲ್ ಮಾಡ್ತಾ ಇರ್ತೀನಿ ಅದರಲ್ಲಿ. ಸೊ ಮನೆಗೂ ಬರ್ತಿರ್ತಾರೆ, ಅದನ್ನು ವಿಸಿಟ್ ಮಾಡಿದವರಿಗೆ, ಮೆಸೇಜಲ್ಲಿ ಕಳಿಸ್ತಿರೋರಿಗೆ, ಸ್ಟೇಟಸ್ ಹಾಕ್ತಾ ಇರ್ತೀನಿ ವಾಟ್ಸಪ್ಪಲ್ಲಿ. ಸೊ ಅದನ್ನು ನೋಡೋರಿಗೆ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಕೊಡ್ತಾ ಇರ್ತೀನಿ. ನಂಗೆ ನಿಜವಾಗ್ಲೂ ಟೈಮ್ ಸಾಕಾಗ್ತಾನೆ ಇಲ್ಲ. ಸೊ ಅದರಲ್ಲೂ ಕೂಡ ಅಷ್ಟೇ, ನಾನು ಹ್ಯಾಶ್ಟ್ಯಾಗ್ಸ್ ಆಗಲಿ ಟ್ಯಾಗ್ಸ್ ಆಗಲಿ ಏನೊಂದೂ ಕೂಡ ಆಗ್ತಾ ಇಲ್ಲ. ಎಷ್ಟು ಓಡ್ತಷ್ಟು ಓಡಲಿ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ನೋಡೋಣ ಅಂತೇಳಿ. ಬಟ್ ಇನ್ನು ಅದಕ್ಕೂ ಸ್ವಲ್ಪ ಟೈಮ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ಟೆಕ್ ಚಾನಲ್ ಆಗಿರ್ಬೋದು, ನನ್ನ ಬ್ಲಾಗ್ ಚಾನಲ್ ಆಗಿರ್ಬೋದು, ಇದಕ್ಕೂ ಕೂಡ ಟೈಮ್ ಕೊಡೋಣ ಅಂತೇಳಿ. ಮಧ್ಯದಲ್ಲಿ ನಾನು ಇನ್ನೂ ಬ್ಲಾಗ್ ಚಾನಲ್ಗೂ ಒಂದು ವಿಡಿಯೋ ಹಾಕಿದ್ದೆ, ನಮ್ಮ ಪಾಪುದು ಬರ್ಡೇ ವಿಡಿಯೋ ಒಂದು ಹಾಕಿ ಶೇರ್ ಮಾಡಿದ್ದೆ. ಅದು ಲಾಸ್ಟ್ ಅನ್ಸುತ್ತೆ, ನಾನು ಮತ್ತೆ ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಮೇನ್, ಯೂಟ್ಯೂಬ್ನಲ್ಲಿ ತುಂಬ ಜನ ಡಿಸಪಾಯಿಂಟ್ ಆಗ್ತಾರೆ ಬೇಗ. ಮೀನ್ಸ್ ನಾವಿಗೆ ಅಯ್ಯೋ ಎಷ್ಟು ಮಾಡಿದ್ರು ಆಗ್ತಾ ಇಲ್ಲ. ಎಷ್ಟೋ ಜನ ಹಿಂಗೆ ಮಾಡಿಬಿಟ್ಟು ಸ್ಟಾಪ್ ಮಾಡಿರೋರಿದ್ದಾರೆ. ನಾನು ಯೂಟ್ಯೂಬ್ನಲ್ಲಿ ಬಂದವರಿಗೆ ಯಾವಾಗಲೂ ಹೇಳೋದು ಬಂದೆ, ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ನಮ್ಮದು ವೀಡಿಯೋಸ್ ಚೆನ್ನಾಗಿ ಓಡುತ್ತೆ ಅಥವಾ ನಮ್ಮ ಚಾನಲ್ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ, ಬೇಗ ನಾವು ಚೆನ್ನಾಗಿ ಗ್ರೋ ಆಗ್ತೀವಿ, ಚೆನ್ನಾಗಿ ಇನ್ಕಮ್ ಬರುತ್ತೆ, ಇದ್ಯಾವುದು ಕೂಡ ಮೈಂಡಲ್ಲಿ ಇಟ್ಕೊಂಡು ಯೂಟ್ಯೂಬ್ಗೆ ಕಾಲಿಡಬೇಡಿ. ಯಾಕಂದರೆ ನಾನು ಆಲ್ರೆಡಿ ಒಂದು ಬ್ಲಾಗ್ ಚಾನಲ್ ಮಾಡಿದ್ದೆ. ಸ್ಟಾರ್ಟಿಂಗ್ ಮಾಡಿದಾಗ ನಾನು ಹಾಗೆ ಅಂದ್ಕೊಂಡಿದ್ದೆ, ಕಂಟೆಂಟ್ ಚೆನ್ನಾಗಿರೋದು ಕೊಡ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿರೋದು ಕೊಡ್ತಿದ್ದೀನಿ, ಮೇ ಬಿ ನನ್ನ ಚಾನಲ್ ಚೆನ್ನಾಗಿ ರೀಚ್ ಆಗಿಬಿಡುತ್ತೆ ಜನಗಳಿಗೆ ಅಂತ ಅಂದ್ಕೊಂಡೆ. ಬಟ್ ಅದು ರೀಚ್ ಮಾಡೋ ಟೈಮಲ್ಲಿ ನಾನೇನು ಮಾಡಿದ ಮಿಸ್ಟೇಕ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ವೀಡಿಯೋಸ್ ಮಾಡೋದು ಸ್ಟಾಪ್ ಮಾಡಿದೆ. ಈವನ್ ನನ್ನ ಟೆಕ್ ಚಾನಲಲ್ಲೂ ಅಷ್ಟೇ, ಚೆನ್ನಾಗಿ ಓಡೋ ಟೈಮಲ್ಲಿ ನಾನು ವೀಡಿಯೋನ ಹಾಕೋದೇ ಸ್ಟಾಪ್ ಮಾಡಿದೆ. ಬೇಕಾದಷ್ಟು ರೀಸನ್ ಇರುತ್ತೆ. ಅದನ್ನು ಹೇಳಿದೆ, ಬಿಸ್ನೆಸ್ ಪರ್ಪಸ್ ಅಂತ. ಅದಾದಮೇಲೆ ಟ್ರಾವೆಲಿಂಗ್ ಇತ್ತು, ತುಂಬ ಫಂಕ್ಷನ್ಸ್ ಇತ್ತು, ಅದನ್ನು ಅಟೆಂಡ್ ಮಾಡೋದ್ರಲ್ಲಿ ಬ್ಯುಸಿ ಆದೆ. ಆಮೇಲೆ ಬೇರೆ ರೀಸನಿಂದ ನನಗೆ ನಿಜವಾಗ್ಲೂ ಇಂಟ್ರೆಸ್ಟೇ ಹೋದಾಗ ಆಗ್ಬಿಟ್ಟಿತ್ತು. ಸ್ವಲ್ಪ ಎಲ್ಲದರಲ್ಲೂ ಹೆಲ್ತ್ ಇಶ್ಯೂಸ್ ಸ್ವಲ್ಪ ನಡೀತಾ ಇತ್ತು. ಸೊ ಎಲ್ಲ ಸ್ವಲ್ಪ ರಿಕವರ್ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹಾಗೆ ಮುಂದಾಕೊಳ್ತಾ ಬಂದೆ. ಬಟ್ ತುಂಬ ನಿಧಾನ ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಒಂದು ಚಾನಲ್ನ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಳ್ಳೆ ಹೋಪ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನೀವು ಅಷ್ಟೇ, ಜಸ್ಟ್ ಹೋಪ್ಸ್ ಇಟ್ಕೊಳ್ಳಿ. ಹೋಪ್ ಫಾರ್ ಗುಡ್ ಅಂತಾರಲ್ಲ, ಹೋಪ್ ಫಾರ್ ಬೆಸ್ಟ್ ಅಂತಾರಲ್ಲ, ಆ ರೀತಿಯಾಗಿ ನೀವು ಒಳ್ಳೇದಾಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ಬಟ್ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ತುಂಬ ಕೆಲವರು ಅದರಲ್ಲೇ ಇದ್ದು ಡಿಮೋಟಿವೇಟ್ ಆಗೋರು ತುಂಬ ಜನ ಇರ್ತಾರೆ. ಏನೋ ನಾವು ಎಷ್ಟು ಮಾಡಿದ್ರು ರೀಚ್ ಆಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ, ನಮ್ಮ ಚಾನಲ್ನ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಿಲ್ಲ, ವಾಚ್ ಟೈಮ್ಗಾಗಲಿ ಸಬ್ಸ್ಕ್ರೈಬರ್ಸ್ ರೈಸ್ ಆಗ್ಲಿಕ್ಕಾಗಲಿ ತುಂಬ ನಾನು ವಿಷಯಗಳನ್ನ
ಶೇರ್ ಮಾಡಿದ್ದೀನಿ, ತುಂಬ ವಿಷಯಗಳು ಟಿಪ್ಸನ್ನು ಕೊಟ್ಟಿದ್ದೀನಿ. ಅದನ್ನು ಫಾಲೋ ಮಾಡಿ, ನಿಜವಾಗ್ಲೂ ಚೇಂಜಸ್ ಕಾಣಿಸುತ್ತೆ. ಈವನ್ ನಾನೇ ಹೇಳ್ತೀನಲ್ಲ, ನನ್ನ ಕ್ವೀನ್ಸ್ ಫ್ಯಾಷನ್ ನಾನು ಏನು ಬಿಸ್ನೆಸ್ಗೋಸ್ಕರ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ಮೀನ್ಸ್ ಯಾವುದೇ ರೀತಿ ಹ್ಯಾಶ್ಟ್ಯಾಗ್ಸ್ ಆಗಲಿ, ಟ್ಯಾಗ್ಸ್ ಆಗಲಿ ಏನೂ ಕೊಡ್ತಿರಲ್ಲ, ಹಾಗೆ ಅಪ್ಲೋಡ್ ಮಾಡ್ತೀನಿ. ಸ್ಟಾರ್ಟಿಂಗ್ ಒಂದೆರಡು ಕೊಟ್ಟೆ ಏನಪ್ಪ, ಆಮೇಲೆಲ್ಲ ಆಗ್ತಾನೆ ಇರಲಿಲ್ಲ, ನಂಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಸೊ ಆ ಥರ ಆಗ್ತಾಯಿತ್ತು. ಸೊ ನೀವು ಆ ಥರ ಮಿಸ್ಟೇಕ್ನ ಮಾಡ್ಕೊಳ್ಬೇಡಿ, ಆದಷ್ಟು ಟೈಮ್ ಕೊಟ್ಟು ಮಾಡಿ. ನಾನು ಇನ್ನೊಂದು ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಇದೊಂದೇ ಏನಂತಾರೆ, ನಮ್ಮ ಬಿಸ್ನೆಸ್ಗೋಸ್ಕರ, ಮೀನ್ಸ್ ಯೂಟ್ಯೂಬ್ ನಮ್ಮ ಅರ್ನಿಂಗ್ ಸೋರ್ಸ್ ಅನ್ನೋದಕ್ಕೋಸ್ಕರ, ನಮ್ಮ ಪರ್ಸ್ನಲ್ ಆಗಿ ಅರ್ನಿಂಗ್ ನಾವು ಇಷ್ಟು ದಿವಸ ಏನು ಮಾಡ್ತಿರ್ತೀವಿ ಅದನ್ನು ಬಿಟ್ಬಿಟ್ಟು ಎಷ್ಟೋ ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಅದನ್ನು ಮಾತ್ರ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಫಸ್ಟು ನಮ್ಮ ಅರ್ನಿಂಗ್ ಏನಿರುತ್ತೆ ಅದು ಸೈಡಲ್ಲಿ ಇರಲೇಬೇಕು. ಯೂಟ್ಯೂಬನ್ನು ಸೈಡಲ್ಲಿ ಇರಬೇಕು. ಅರ್ನಿಂಗ್ ಮೇನ್ ಪರ್ಪಸ್, ನಮ್ಮ ಮೇನ್ ಮುಂಚಿಂದ ನಾವೇನಿರ್ತೀವಿ ಅದರಲ್ಲೇ ಅರ್ನಿಂಗ್ ಇರಬೇಕು. ಯೂಟ್ಯೂಬ್ ಅನ್ನೋದು ನಿಮಗೆ ಪಾರ್ಟ್ ಟೈಮ್ ಆಗಿರಬೇಕು. ಅಲ್ಲಿವರೆಗೂ ಅಂದರೆ ಯೂಟ್ಯೂಬಿಂದ ನಿಮಗೆ ನೀವು ಏನು ಹೊರಗಡೆ ಹೋಗಿ ದುಡಿತೀರಾ ಅದಕ್ಕಿಂತ ಜಾಸ್ತಿ ಯೂಟ್ಯೂಬಿಂದ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನೀವು ಆ ಜಾಬ್ನ ಬಿಟ್ಟು ಯೂಟ್ಯೂಬ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಯೂಟ್ಯೂಬ್ನೇ ನಂಬಿ ಹೊರಗಡೆ ಕೆಲಸ ಬಿಟ್ಟು ನಾವು ಇಷ್ಟೊಂದೆಲ್ಲ ಮಾಡಿದ್ವಿ, ಏನೂ ಯೂಟ್ಯೂಬಿಂದ ಆಗ್ತಿಲ್ಲಲ್ಲ ಅಂತ ಬೇಗ ಡಿಮೋಟಿವೇಟ್ ಆಗೋದಾಗಲಿ, ಡಿಪ್ರೆಷನ್ಗೆ ಹೋಗೋದಾಗಲಿ, ಈ ಥರ ತುಂಬ ಜನ ಇದ್ದಾರೆ. ತುಂಬ ಸ್ಟೋರೀಸೇ ಇದೆ. ಯೂಟ್ಯೂಬಿಂದನೂ ಡಿಪ್ರೆಷನ್ಗೆ ಹೋಗಿರೋರು ಅಥವಾ ಡಿಮೋಟಿವೇಟ್ ಆಗಿರೋರು, ಅವರು ಮೈಂಡ್ ತುಂಬ ತಪ್ಪು ಯೋಚನೆಗಳು ಮಾಡೋದು, ಈ ಥರದ್ದೆಲ್ಲ ಭಾಳ ಜನದಾಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾರು ಆ ಥರ ಯೋಚನೆನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ಕಮ್ ಸೋರ್ಸ್ ಯಾವಾಗಲೂ ನಮ್ಮದು ಸಪ್ರೇಟ್ ಇರಬೇಕು. ನಾನು ಯೂಟ್ಯೂಬಿಂದ ನನಗೆ ನನ್ನ ವ್ಲಾಗ್ ಚಾನಲಿಂದ ಇನ್ಕಮ್ ಬರ್ತಿದೆ. ಟೆಕ್ ಚಾನಲಿಂದ ಆಲ್ಮೋಸ್ಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇದೆಲ್ಲ ರನ್ ಆಗೋ ಟೈಮಲ್ಲಿ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು 3 hours ಏನೋ ಇದೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದಕ್ಕೆ. ಸೊ ಅದು ಕಂಪ್ಲೀಟ್ ಆದರೆ ನನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. 1 year ಒಳಗಡೆ ನಾನು ವಾಚ್ ಟೈಮ್ ಮತ್ತೆ ಸಬ್ಸ್ಕ್ರೈಬರ್ಸ್ ಎರಡು ಕೂಡ ಕಂಪ್ಲೀಟ್ ಮಾಡಿದಾಗುತ್ತೆ. ಬ್ಲಾಗ್ ಚಾನಲಿಂದ ಇನ್ಕಮ್ ಬರುತ್ತೆ, ಟೆಕ್ ಚಾನಲಿಂದ ಇನ್ಕಮ್ ಬರುತ್ತೆ. ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಸಪ್ರೇಟಾಗಿ. ಮನೆ ಹತ್ರ ತಗೊಳ್ತಾರೆ, ಆನ್ಲೈನಲ್ಲಿ ನೋಡಿ ತಗೊಳ್ತಾರೆ, ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಹಾಕಿ ತಗೊಳ್ತಾರೆ, ಅದು ಒಂದು ಇನ್ಕಮ್ ಆಗುತ್ತೆ. ಜೊತೆಯಲ್ಲಿ ನಾನು ನೆಕ್ಸ್ಟು ಜೂನಿಂದ ನಾನು ಜಾಬ್ ಕೂಡ ಜಾಯಿನ್ ಆಗ್ತಾ ಇದ್ದೀನಿ. ಸೊ ಅದೆಲ್ಲ ನನಗೆ ಇನ್ಕಮ್ ಸೋರ್ಸಸ್. ನನಗೇನಂದರೆ ಜಾಬು ಒಂದು ನನಗೆ ಪ್ಯಾಷನ್, ನನಗೆ ಟೀಚಿಂಗ್ ನನ್ನ ಏನಂದರೆ ನನಗೆ ಅದು ತುಂಬ ಇಷ್ಟವಾಗಿರುವಂಥ ಕೆಲಸ. ನನಗೆ ಹೊರಗಡೆ ಬೇರೆ ಯಾವ ಜಾಬ್ ಮಾಡೋದಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಈವನ್ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡಬೇಕು ಅಂತ ಕೂಡ ನನಗೆ ಯಾವತ್ತೂ ಅನಿಸಿಲ್ಲ. ನಂಗೆ ಟೀಚಿಂಗ್ ಫೀಲ್ಡ್ ತುಂಬ ಇಷ್ಟ. ಈವನ್ ಗೌರ್ಮೆಂಟ್ ಜಾಬಿಗೆ ನಾನು ನೆಕ್ಸ್ಟ್ ಟ್ರೈ ಮಾಡಿದ್ರು ಕೂಡ ಟೀಚಿಂಗ್ ಫೀಲ್ಡಲ್ಲೇ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಹೊರತು ಅದು ಬಿಟ್ಟು ಬೇರೆದಕ್ಕೆ ನನಗೇನು ಅಷ್ಟು ಇಷ್ಟ ಆಗಲ್ಲ. ಬಟ್ ಮನೆಯಲ್ಲಿ ಹೇಳ್ತಾ ಇರ್ತಾರೆ ಅಪ್ಲೈ ಮಾಡು ಅಂತೇಳಿ, ಮಾಡಿದ್ರು ಕೂಡ ಗೊತ್ತಿಲ್ಲ ನೆಕ್ಸ್ಟು ಸಿಕ್ಕಿದ್ರು ಹೋಗ್ತೀನೋ ಇಲ್ಲ ಅಂತೇಳಿ ಅದಕ್ಕೆ ಆ ಫೀಲ್ಡಿಗೆ. ಸೊ ಟೀಚಿಂಗ್ ಅನ್ನೋದು ನಂಗೆ ತುಂಬ ಇಷ್ಟ. ಸೊ ಟೀಚಿಂಗ್ ಅವರು ನನಗೆ ಯೂಟ್ಯೂಬಿಂತ ಜಾಸ್ತಿ, ನನಗೆ ಯೂಟ್ಯೂಬಲ್ಲೇ ಜಾಸ್ತಿ ದುಡ್ಡು ಬಂತು ಅಂದರೂ ಕೂಡ ನಾನು ಟೀಚಿಂಗ್ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಜಾಬಿಗೆ ಕೂಡ ಜಾಯಿನ್ ಆಗಿದ್ದೀನಿ. ಮೇಯಿಂದ ನನಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ನಾನು ಹೇಗೆ ಟೈಮ್ ಮಾಡ್ಕೊಳ್ತೀನಿ ಅನ್ನೋದು ಕೂಡ ನಮ್ಮ ಮೇಲೆ ಇರುತ್ತೆ. ಈವನ್ ನಾನು ಹೇಳ್ತಾ ಇರ್ತೀನಿ, ಈಗಲೇ ನಾನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ಏನಂತಂದರೆ, ಇಷ್ಟು ದಿವಸ ನನಗೆ ಹೇಳ್ತಾ ಇದ್ದೆ ಹೆಲ್ತ್ ಇಶ್ಯೂ, ಫಂಕ್ಷನ್ಸ್, ಬೇರೆ ಬೇರೆ ರೀಸನ್ಸಿಂದ ನನಗೆ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರು. ಬಿಸ್ನೆಸ್ ಕೂಡ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಯೂಟ್ಯೂಬ್ ಕೂಡ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಜೊತೆಲಿ ನನ್ನ ಟೀಚಿಂಗ್ ಕೂಡ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇದಕ್ಕೆ ಏನು ಮಾಡಬೇಕಂದ್ರೆ ನನ್ನ ಟೈಮಿಂಗ್ಸ್ ನಾನು ಚೇಂಜ್ ಮಾಡ್ಕೊಳ್ಬೇಕು. ಇವಾಗೆಲ್ಲ ಏನು ನನಗೆ ಎದ್ದೊಳೋ ಟೈಮಿಂಗ್ಸ್ ಆಗಲಿ, ಮಲ್ಕೊಳ್ಳೋ ಟೈಮಿಂಗ್ಸ್ ಆಗಲಿ ವೇರಿ ಆದರೂ ನಡೆಯುತ್ತೆ. ಬಟ್ ಜಾಬಿಗೆ ಹೋಗುವಾಗ ಫಿಕ್ಸ್ ಟೈಮಿಂಗ್ಸ್ ಅಂತ ಇರುತ್ತೆ. ಮಾರ್ನಿಂಗ್ 10 to 5:30 ತನಕ ನಾವು ಹೊರಗಡೆನೇ ಇರಬೇಕಾಗುತ್ತೆ. 9:30, 9 o'clock ಒಟ್ಟು 9 o'clock ಅಂದ್ಕೊಳ್ಳಿ. ಟ್ರಾವೆಲಿಂಗ್ ಟೈಮಲ್ಲೇ ಬಿಟ್ಟರೆ 9 to 5:30, 6 o'clock ತನಕ ನಾನು ಕಂಪ್ಲೀಟ್ ಬ್ಯುಸಿ ಇರ್ತೀನಿ. ಸೊ ಅದ್ರ ಟೈಮಿಂಗ್ಸ್ ಏನು 6 o'clock 11 ತನಕ ರಾತ್ರಿ, ಬೆಳಗ್ಗೆ 6 to 10 ತನಕ ಅಂತ ಅಂದ್ಕೊಂಡ್ರು ಅಷ್ಟರೊಳಗಡೆ ನಾನು ಯೂಟ್ಯೂಬ್ನಾಗಲಿ ಬಿಸ್ನೆಸ್ಸಿಂದಾಗಲಿ ನಾನು ಗ್ರೋ ಮಾಡ್ಕೊಳ್ಳೋಕ್ಕೆ ಐಡಿಯಾ ಮಾಡ್ಕೊಳ್ಬೇಕು. ಸೊ ಯಾವಾಗಲೂ ಏನು ಗೊತ್ತಾ, ಒಂದೇ ಇದ್ರ ಮೇಲೆ ಫಿಕ್ಸ್ ಆಗಬಾರ್ದು. ಯೂಟ್ಯೂಬಲ್ಲಿ ನನಗೆ ಇನ್ಕಮ್ ಬರಲಿ, ಅದರಿಂದನೇ ನಾನು ಇದು ಮಾಡ್ತೀನಿ. ಸೊ ಬಿಸ್ನೆಸ್ಸಿಗೆ ಮನೇಲಿ ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಅಮೌಂಟ್ ಕೂಡ ಇಲ್ದಾಗ ಇರ್ಬೋದು. ನಾನು ಇವಾಗ ಇನ್ವೆಸ್ಟ್ ಮಾಡಿರೋದು ನಿಯರ್ 1 lakh ಹತ್ರ. ನಾನು ಸ್ವಲ್ಪನೇ ಆರ್ಡರ್ ಮಾಡಿರೋದು, ಮೀನ್ಸ್ ಅಷ್ಟೇ ಸ್ವಲ್ಪನೇ ಕ್ವಾಂಟಿಟಿ ಇಟ್ಕೊಂಡು ನಾನು ಸೇಲ್ ಮಾಡ್ತೀನಿ. ಸೊ 1 lakh ತನಕ ನಾನು ಇದುವರೆಗೂ ಒಂದು ಇನ್ವೆಸ್ಟ್ ಮಾಡಿರ್ಬೋದು. ಸೊ ಕೆಲವರಿಗೆ ಅದು ಕೂಡ ಆಗದೆ ಇರ್ಬೋದು. ಆ್ಯಂಡ್ ಇನ್ನೊಬ್ಬರಿಗೆ ಕೆಲವರಿಗೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಬಿಡದೇ ಇರ್ಬೋದು. ಸೊ ಯೂಟ್ಯೂಬ್ನ ನಾನು ಮೇನ್ ಇನ್ಕಮ್ ಸೋರ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರು. ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ನಾನು ತುಂಬ ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ. ಯೂಟ್ಯೂಬ್ ಚಾನಲ್ನ ವೈರಲ್ ಮಾಡೋದಕ್ಕೆ ಆಗಲಿ ಅಥವಾ ಹೇಗೆ ವೈರಲ್ ಆಗುತ್ತೆ ಅನ್ನೋದಾಗಲಿ, ಇದೆಲ್ಲ ನಾನು ತುಂಬ ಹೇಳಿದ್ದೀನಿ. ಸೊ ಅದನ್ನು ನೋಡಿ ಇನ್ನೂ ನಿಮಗೆ ಟಿಪ್ಸ್ನ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಆದಷ್ಟು ಶೇರ್ ಮಾಡ್ಕೊಳ್ತೀನಿ. ನನಗೆ ಇನ್ನೂ ಐಡಿಯಾಸ್ ಏನೇನು ಗೊತ್ತಿದೆ ಅದನ್ನು, ಅಥವಾ ಹೊರಗಡೆ ಬೇರೆ ಸೋರ್ಸಿಂದ ಎಲ್ಲ ತಿಳ್ಕೊಂಡು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಜರ್ನಿ ಯೂಟ್ಯೂಬಿಂದು ಎಲ್ಲಿಂದ ತುಂಬ ಕಡಿಮೆಯಿಂದ ಸ್ಟಾರ್ಟ್ ಮಾಡಿರೋರು ಇವಾಗ ಮಿಲಿಯನ್ ಗಟ್ಟಲೆ ವ್ಯೂಸು, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ತೊಗೊಂಡು ತುಂಬ
ತುಂಬ ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರು ಇರೋದು. ಸೊ ಅಂಥದ್ರಲ್ಲಿ ನೀವು ಒಬ್ರು ಆಗ್ಬೋದು. ಬಟ್ ಅದಕ್ಕೆ ನಿಮ್ಮ ಡೆಡಿಕೇಶನ್ ಆಗಿರ್ಬೋದು. ಈವನ್ ನಾನೇ ಹೇಳ್ತಾ ಇರ್ತೀನಿ, ನಂದು ಈವನ್ ಮೊನ್ನೆ ರೀಸೆಂಟಾಗಿ 1 ವೀಕ್ 15 ಡೇಸ್ ತನಕನೂ ನನ್ನ ಗ್ರಾಫ್ ಹೇಗಿತ್ತು ಅಂದರೆ ವ್ಯೂಸ್ ಎಲ್ಲ ಓಕೆ ಆರಾಮಾಗಿ ತೋರಿಸ್ತಾ ಇತ್ತು ಗ್ರೀನಲ್ಲಿ. ಈಗೆಲ್ಲ ಫುಲ್ ಡೌನ್ ಆಗಿದೆ. ವಾಚ್ ಟೈಮ್ ಆಗಿರ್ಬೋದು, ಬಟ್ ಡಿಕ್ರೀಸ್ ಆಗಿಲ್ಲ, ಡೌನ್ ಆಗಿದೆ. ಮೀನ್ಸ್ ಆರಾಮಾಗಿ ಇಷ್ಟು % ಡೌನ್ ಆಗಿದೆ ಅಂತ. ಸೊ ಅದು ಬಂತು ಅಂದರೆ ಇಂಪ್ರೆಷನ್ ಆ ಥರ ಡೌನ್ ಆಯಿತು ಅಂದರೆ ಯೂಟ್ಯೂಬ್ ನಮ್ಮ ಚಾನಲ್ನ ಪ್ರಮೋಟ್ ಮಾಡೋದು ನಿಲ್ಲಿಸ್ಬಿಡುತ್ತೆ. ಸೊ ಆ ರೀತಿ ಈಗಾಗಲೇ ತುಂಬ ದಿವಸ ಆಯಿತು, ಅದು ಬಂದು ಒಂದು ಮೇ ಬಿ ಒಂದು 15 to 10 ಡೇಸ್ ಮೇಲೆ ಆಯಿತು. ಸೊ ನೋಡಿದೆ, ಸುಮ್ಮನೆ ಅದೇ, ಬಿಕಾಸ್ ನನಗೆ ಬ್ಯುಸಿ ಇದ್ದೆ ಅನ್ನೋದಕ್ಕೋಸ್ಕರ. ಈಗಲೂ ಇನ್ನು ನೆಕ್ಸ್ಟ್ ಮಂತ್ ಎಲ್ಲ ನಾನು ಬ್ಯುಸಿನೇ ಇದ್ದೀನಿ. ಬಟ್ ಎಷ್ಟಾಗುತ್ತೋ ಅಷ್ಟು ಟೈಮ್ ಕೊಡೋಣ ಅಂತ ಹೇಳಿ ನಾನು ಮತ್ತೆ ಮಾಡ್ತಾ ಇರೋದು ಯೂಟ್ಯೂಬ್ನ. ಬಿಕಾಸ್ ತುಂಬ ಜನ ನನಗೆ ಚಾನಲ್ ಪ್ರಮೋಷನ್ ಮಾಡೋದಕ್ಕಾಗಲಿ, ಅಥವಾ ನಾನು ಇಮೇಲ್ ID ಕೊಟ್ಟಿದ್ದೀನಿ ನಂತರ ಇದ್ರಲ್ಲಿ Gmail ಅಕೌಂಟು. ಸೊ ತುಂಬ ಜನ ಅದಕ್ಕೆ ಕೂಡ ಪರ್ಸ್ನಲಾಗಿ ನನಗೆ ಇಮೇಲ್ ಮಾಡಿದ್ದಾರೆ, ಅಕ್ಕ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಆ್ಯಂಡ್ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ವೀಡಿಯೋಸ್ ಮಾಡಿ, ಈ ಥರ ಎಲ್ಲ. ಸೊ ಎಲ್ಲರಿಗೋಸ್ಕರ ನಾನು ಮತ್ತೆ ಚಾನಲ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಯಾರ್ಯಾರು ಚಾನಲ್ ಪ್ರಮೋಟ್ ಮಾಡಬೇಕು ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಚಾನಲ್ ಕೂಡ ನಾನು ಪ್ರಮೋಟ್ ಮಾಡ್ತೀನಿ. ಬಟ್ ಆದಷ್ಟು ಲೈವ್ನಲ್ಲಿ ಮಾಡ್ತೀನಿ. ಲೈವಲ್ಲಿ ಆಗಿಲ್ಲ ಅಂದವ್ರದ್ದು ಕೆಲವ್ರದ್ದು ನಾನು ವಿಡಿಯೋಸ್ ಎಂಡಿಂಗಲ್ಲಿ ಕೂಡ ಮಾಡ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ, ನನ್ನ ಸಪೋರ್ಟ್ ಕೂಡ ನಿಮಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ, ಯೂಟ್ಯೂಬ್ ಬಗ್ಗೆ ಇನ್ನೂ ಬೇಕಾದಷ್ಟಿದೆ ಮಾತಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಶೇರ್ ಮಾಡ್ತೀನಿ. ಇದು ಒಂದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.